ಊರಿಂದ ಊರಿಗೆ ಸಂಚರಿಸುತ್ತಾ ಇವತ್ತು 37 ವರ್ಷಗಳ ನಂತರ ಭದ್ರಾವತಿ ಬಂದಿದೆ. ಈ ಕಾರ್ಯಕ್ರಮ ಹೋದಲ್ಲೆಲ್ಲ ಒಂದೇನೋ ಬದಲಾವಣೆಯನ್ನ ಅಥವಾ ಅವತ್ತಿನ ಸಮಾಜದ ಅಗತ್ಯತೆಯನ್ನ, ಆ ಸಾಂದರ್ಭಿಕ ಮಹತ್ವವನ್ನ, ಅದಕ್ಕೊಂದೇನೋ ಪರಿಹಾರವನ್ನು ಕಂಡುಕೊಳ್ಳುವಲ್ಲಿ ಪೂಜ್ಯರು ಮತ್ತೆ ಈ ಕಾರ್ಯಕ್ರಮ ಒಂದು ಪರಿಹಾರವನ್ನು ಸೂಚಿಸ್ತದೆ. ಅದಕ್ಕೆ ಮೊದಲನೇ ದಿವಸದ ಕಾರ್ಯಕ್ರಮನೇ ಸಾಕ್ಷಿ. ಏನು ಅಹಲ್ಯೆ ಕಲ್ಲಾಗಿ ಕಾಯ್ತಾ ಇದ್ಲಂತೆ, ಶಾಪ ವಿಮೋಚನೆಗೆ ಯಾರು ಬರಬೇಕು ಅಂದ್ರೆ ರಾಮ ಬರಬೇಕು ಅಂತ. ಹಾಗೆ ಬಹುಶಃ ತರಳಬಾಳ ಜಗದ್ಗುರುಗಳವರು ಈ ಭದ್ರಾವತಿನಲ್ಲಿ ತರಳಬಾಳ ಹುಣ್ಣಿಮೆಯನ್ನು ಆಚರಿಸುವ ಮೂಲಕ ಈ ಉಕ್ಕಿನ ಕಾರ್ಖಾನೆಗೂ ಕೂಡ ಒಂದೇನೋ ವಿಮೋಚನೆ ಆಗುವಂಥ, ಶಾಪ ವಿಮೋಚನೆ ಆಗುವಂಥ ಕಾಲ ಸನ್ನಿಹಿತವಾಯಿತು ಅನ್ನುವಂಥದ್ದು ಬಹುಶಃ ಒಂದು ಮಹತ್ವದ ಕಾರ್ಯ ಅಂಥೇಳಿ ನಾವಂತೂ ತುಂಬ ಸಂತೋಷದಿಂದ ಅದನ್ನು ನೆನಪು ಮಾಡ ಬಯಸ್ತೇವೆ. ಬಹುಶಃ ಇಂತಹ ಸಮಾಜಮುಖಿ ಕಾರ್ಯಗಳು ಮಠಮಾನ್ಯಗಳಿಂದ, ಗುರುಗಳ ಒಂದು ತಪೋಬಲ ಅಥವಾ ಅವರ ಸಂಕಲ್ಪ ಶಕ್ತಿ